ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಬೇಕು. ಇವತ್ತು ನೋಡಿ ನಾನು 2 ಟೊಮೆಟೊ ಬಂದಿದ್ದು ಲೇಟು, ಮನೇಲಿ ಮಕ್ಕಳಿದ್ದಾರೆ. ನಾನು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು 3 ಜನ ಊಟ ಮಾಡಲಿಕ್ಕೆ. ಹಸಿ ಗೊಜ್ಜು ಕ್ಯೂಚನ ಅಂತ, ಯಾಕೆಂದರೆ ಬಿಸಿ ಅನ್ನ ಮಾಡಿದ್ದೀನಿ, ಅದರಿಂದ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತಾಯಿದ್ದೀನಿ. ನಾನು ಬಂದಿದ್ದು ಲೇಟು. ಈ ಗೊಜ್ಜು ಮಾಡಿ ಇನ್ನೇನು ಜನವರಿ ಹತ್ತತ್ರ ಮಾಡಿದ್ದು, ಸಾರಿ ಯಾವಾಗ ಮಾಡಿದ್ದು, ಜುಲೈ ತಿಂಗಳಲ್ಲಿ ಮಾಡಿರೋದು ಈ ಗೊಜ್ಜನ್ನ. ಮತ್ತು ಈಗ ಮಾಡ್ತಾಯಿದ್ದೀನಿ. ಅವತ್ತು ಒಂದು ಮಾಡಿದ್ದೆ, ಯಾಕೆಂದರೆ ನಾನು ಒಬ್ಬಳಿದ್ದೆ. ಇವತ್ತು ನಾವು 3 ಜನ ಇದ್ದೀವಿ, ಅದಕ್ಕೋಸ್ಕರ ನಾವು ಮಾಡ್ಕೊತಾಯಿದ್ದೀವಿ. ಮಕ್ಕಳು ಓದಿಕ್ಲೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಳ್ಳೋಣ. ನೋಡಿ, ಇದೆ ಈ ಗೊಜ್ಜು ತಿನ್ನಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಇದೇ ರೀತಿ ಇದನ್ನು ನಮ್ಮ ತಾಯಿ ಏನು ಮಾಡೋದು, ನಮ್ಗೆ ಅವಾಗ ತುಂಬ ಕಷ್ಟ. ಆವಾಗ ನಮ್ಮಮ್ಮ ಇದನ್ನು ನಮಗೆ ಈ ಥರ ಮಾಡಿ ತಿನ್ನಿಸೋರು. ಅವಾಗಿನಿಂದ ನಮಗೆ ತುಂಬ ಇಷ್ಟ ಇದು, ಈ ಗೊಜ್ಜು ಭಾಳ ಇಷ್ಟ. ಹಣ್ಣಾಗಿರೋ ತೊಗೋಬೇಕು. ಹಣ್ಣಾಗಿರೋ ತೊಗೊಂಡ್ರೆ ಹಿಚ್ಕೆ ತಿನ್ನಬೇಕು ಈ ಗೊಜ್ಜನ್ನ. ಎಣ್ಣೆಲೆಲ್ಲ ಕರಿಬಾರ್ದು, ಏನು ಮಾಡಬಾರ್ದು, ಚೆನ್ನಾಗಿರಲ್ಲ. ಸೂಪರಾಗಿರುತ್ತೆ. ಬಿಸಿ ಅನ್ನದ ಜೊತೆಲಿ ಸಖತ್ತಾಗಿರ್ತದೆ. ಬ್ಯಾಚುಲರ್ಸ್ ಹುಡುಗರಿಗಂತೂ ಭರ್ಜರಿ ಭೇಟಿ ಇದು. ಈ ವಿಡಿಯೋ ಆಗಲೇ ಹಾಕಿದ್ದೀನಿ. ಅದನ್ನು ನಾವು ಮಾಡ್ತೀವಲ್ಲ, ನಮಗೆ ಇಷ್ಟ ಅಂತ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ. ಇದಕ್ಕೆ ತಿನ್ನೋದ್ರಿಂದ ಮೆಣಸಿನ್ಕಾಯಿ ಖಾರ ಭರ್ಜರಿ ಖಾರ ಆಗುತ್ತೆ. ಹೆಂಗಿರುತ್ತೆ ಅಂದರೆ ಕೊತ್ತಂಬರಿ ಸೊಪ್ಪು ಆ ವಾಸನೆಗೆ ಘಮ 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 ಅಂತ ಇರುತ್ತೆ. ಸಖತ್ತು ಚೆನ್ನಾಗಿರುತ್ತೆ. ನೀನು ಯಾವಾಗಲೂ ಈ ಗೊಜ್ಜು ಹಾಕ್ತೀವಿ ಅಂತ ಅಂದ್ಕೋಬೇಡಿ. ನಾನು ಮಾಡೋದು ನನಗಿಷ್ಟ, ನಮ್ಮ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತೀವಿ ನಾವು. ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಆ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ತಿಂದರೆ ತುಂಬ ಒಳ್ಳೆಯದು. ಆರೋಗ್ಯ ಬೇಗ ಆಗುತ್ತೆ. ಟೊಮೊಟೊ ಬ್ಲಡ್ ಹೆಚ್ಚುತ್ತೆ. ಕೊತ್ತಂಬರಿ ಸೊಪ್ಪು ಹೆಲ್ತಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಮನೆಗಳಲ್ಲೆಲ್ಲ ನಾವು ಜಾಸ್ತಿ ಮಾಡ್ತಾಯಿರ್ತೀವಿ. ಕೆಲವರು ಏನಪ್ಪ ಇವರು ಅಂದ್ಕೋತಾರೆ. ಈ ಗೊಜ್ಜು ತಿನ್ನಿ ಒಂದು ಸಲ ಮಾಡಿ ಎಷ್ಟು ಊಟ ಮಾಡ್ಬೋದು ಅಂದರೆ ಸಿಕ್ಕಾಪಟ್ಟೆ ಊಟ ಮಾಡ್ಬೋದು. ನೀರು ಎಷ್ಟು ಬಿಟ್ಕೊಂಡು ನಾನು ನಿಮ್ಮ ಕಣ್ಣು ಮುಂದೆನೇ ಇಚ್ಚಿಕ್ತಾಯಿದ್ದೀನಿ. ನಾನೇನು ಮಾಡಿದ ಅಷ್ಟು ಬಂತು. ಸೂಪರಾಗಿರುತ್ತೆ. ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಯಾರು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗೋಲ್ಲ, ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ದಿನ ವಿಡಿಯೋ ಹಾಕ್ತಾಯಿರ್ತೀನಿ, ಯಾವುದಾದ್ರೂ ಒಂದು ಹಾಕ್ತಾಯಿರ್ತೀನಿ. ಆದರೆ ನಾನು ಕನ್ನಡ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಆದರೆ ವಾಯ್ಸ್ ಮೆಸೇಜ್ ಮಾತ್ರ ಬರುತ್ತೆ. ಅದರಲ್ಲಿ ತಪ್ಪು ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ. ಖಂಡಿತ ಯಾರು ಬೇಜಾರು ಮಾಡ್ಕೋಬೇಡಿ. ಗೊಜ್ಜು ರೆಡಿ ಆಯಿತು, ಊಟ ಮಾಡೋಣ. ಬಿಸಿ ಅನ್ನ, ಗೊಜ್ಜು ಸಾಕು. ಹೆಂಗಿರುತ್ತೆ ಅಂದರೆ ಬಿಸಿ ಅನ್ನ ಸಖತ್ತಾಗಿರುತ್ತೆ ನೋಡಿ. ಮೆಣಸಿನ್ಕಾಯಿ ಜೊತೆಗೆ ಸೇರಿಸ್ಕೊಂಡು ತಿನ್ನಬೇಕು, ಆವಾಗಲೇ ಚೆನ್ನಾಗಿರೋದು. ಸೂಪರಾಗಿರುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ಇದಾಗ್ಬಿಟ್ಟಿದೆ.
ಸತ್ಯವಾಗ್ಲೂ ಸೂಪರಾಗಿ ಚೆನ್ನಾಗಿದೆ. ಬಂಬಟಾಗಿದೆ ರೈಸು, ಆ ಊಟಕ್ಕೆ ಮೆಣಸಿಕಾಯಿ. ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ಮನೆಗೆ ಹೋಗೋದು. ನೀವು ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.